ಪ್ರೀತಿ ವಿದ್ಯಾರ್ಥಿಗಳೇ, ತುಂಬ ಪ್ರೀತಿಯ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. SSLC ಪರೀಕ್ಷೆಗೆ ಮಕ್ಕಳನ್ನು ಪ್ರಿಪೇರ್ ಮಾಡಲಿಕ್ಕೋಸ್ಕರ ಈ ಸಂಚಿಕೆಯನ್ನು ಸಾದರಪಡಿಸ್ತಾ ಇದ್ದೇವೆ. ಸ್ಪೆಷಲಿ ಗಣಿತ ಮತ್ತು ವಿಜ್ಞಾನಕ್ಕೆ ಮಕ್ಕಳನ್ನು ಹೆಚ್ಚು ಫೋಕಸ್ ಕೊಟ್ಟು ರೆಡಿ ಮಾಡಲಿಕ್ಕೋಸ್ಕರ ಈ ಕ್ಷಣವನ್ನು ಬಳಸ್ಕೊಳ್ತಾ ಇದ್ದೇವೆ. ಇವತ್ತು ಒಂದು ಮ್ಯಾಥ್ಸಿನ ಪಾಠ ತಗೊಂಡು ನಿಮ್ಮ ಮುಂದೆ ಬರ್ತಾ ಇದ್ದೇನೆ. ಇದರದ ಯೂನಿಟ್ ಕಾಲ್ಡ್ ಟ್ರಿಗ್ನೋಮೆಟ್ರಿ ಅಥವಾ ತ್ರಿಕೋನಮಿತಿ. ಈ ಪಾಠದಲ್ಲಿ 2 ಭಾಗವನ್ನು ಟೆಕ್ಸ್ಟ್ ಬುಕ್ ಅಲ್ಲಿ ಕೊಟ್ಟಿದ್ದಾರೆ. 2 ಭಾಗವನ್ನು ಸೇರಿಸಿಕೊಂಡು 5 ಮಾರ್ಕ್ ಅನ್ನ ಈ ಪಾಠಕ್ಕೆ ವಿಂಗಡಿಸಿಟ್ಟಿದ್ದಾರೆ. 4 to 5 ಮಾರ್ಕ್ಸ್ ಈ ಪಾಠಕ್ಕೆ ಬರುವಂತದ್ದು. ಈ ಸಂಚಿಕೆಯನ್ನು ನಾನು 2 ಪಾಠ ಸಪರೇಟ್ ಆಗಿ ಮಾಡ್ತಾ ಇದ್ದೇನೆ. ಜೊತೆಗೆ 2 ಸಂಚಿಕೆಯ ಮೂಲಕ ಈ ಪಾಠ ನಿಮ್ಗೆ ಪ್ರೆಸೆಂಟೇಷನ್ ಮಾಡ್ತಿದ್ದೆ. ನಾನು ಇಂಗ್ಲಿಷ್ ಮತ್ತು ಕನ್ನಡ 2 ಭಾಷೆಯಲ್ಲಿ ಹೇಳ್ತಾ ಹೋಗ್ಬೇಕು. ತುಂಬಾ ಸುಂದರವಾಗಿರ್ತಕ್ಕಂಥ ಪಾಠ. ಈ ಪಾಠದ ಬೇಸಿಕ್ಸ್ ನಾನು ನಿಮ್ಗೆ ಹೇಳಬೇಕಲ್ಲ, ದಯವಿಟ್ಟು ಗಮನವಿಟ್ಟು ಕೇಳಿ ಸ್ಟಾರ್ಟ್ ಮಾಡಿ ಮತ್ತೆ ಮಾರ್ಕ್ ಮಾಡ್ಕೊಳ್ಳಿ ಅಂತ ವಿನಂತಿ ಮಾಡ್ಕೊಳ್ತೇನೆ. ಲಂಬಕೋನ ತ್ರಿಕೋನದಲ್ಲಿ ರೈಟ್ ಆಂಗಲ್ ಟ್ರಯಾಂಗಲ್ ನಿಮ್ಗೆ ಗೊತ್ತಿದೆ. ಲಂಬಕೋನವನ್ನ ಮಾರ್ಕ್ ಮಾಡ್ಲಿಕ್ಕೆ ನೀವು ಕಲ್ತಿದ್ದೀರಿ, ಹಿಂದಿನ ಪಾಠದಲ್ಲಿ ಆಗಿದೆ. ಸೊ ಯು ಕ್ಯಾನ್ ಮಾರ್ಕ್ ದ ರೈಟ್ ಆಂಗಲ್ ಟ್ರಯಾಂಗಲ್. ರೈಟ್ ಆಂಗಲ್ ಅನ್ನು ಮಾರ್ಕ್ ಮಾಡ್ಲಿಕ್ಕೆ ನಿಮ್ಗೆ ಗೊತ್ತಿದೆ. ಅದರ ಆಪೋಸಿಟ್ ಸೈಡ್ ಅನ್ನ ಹೈಪೋಟೆನ್ಯೂಸ್ ಅಂತ ಕರೀತಾರೆ, ವಿಕರ್ಣ ಅಂತ ಕರೀತಾರೆ, ನಿಮ್ಗೆ ಗೊತ್ತಿದೆ. ಉಳಿದ 2 ಬಾಹುಗಳನ್ನು ಏನಂತ ಕರೆಯೋಣ? ನಾನೀಗ ಮಾರ್ಕ್ ಮಾಡ್ಕೋತೇನೆ. ಲಂಬಕೋನಕ್ಕೆ ಎದುರಿರ್ತಕ್ಕಂಥ ಒಂದು ಕೋನ ಇದೆ, ಒಂದು ಆಂಗಲ್ ಇದೆ, ಅದನ್ನು ತೀಟಾ ಅಂತ ಮಾರ್ಕ್ ಮಾಡ್ತೇನೆ. ತೀಟಾ ಅಂತ ಮಾರ್ಕ್ ಮಾಡ್ಕೊಂಡಾಗ ಬೇಸ್ ಏನಿದೆ ಅದು ಅಡ್ಜಸೆಂಟ್ ಸೈಡ್ ಆಗ್ತದೆ, ಅಥವಾ ಪಾರ್ಶ್ವ ಬಾಹು ಅಂತ ಕರೀತಾರೆ ಅದನ್ನ. ಅದರ ಎದುರಿನ ಬಾಹುವನ್ನ ಸ್ನೇಹಿತರೆ, ಎತ್ತರವನ್ನ ಹೈಟ್ ಅನ್ನ ಸ್ನೇಹಿತರೆ ನಾವು ಆಪೋಸಿಟ್ ಸೈಡ್ ಅಂತ ಕರೀತೇವೆ, ಎದುರಿನ ಬಾಹು ಅಥವಾ ಅಭಿಮುಖ ಬಾಹು ಅಂತ ಕರೀತೇವೆ. ಇದನ್ನ ಬೇಸ್ ಆಗಿಟ್ಟುಕೊಂಡು 6 ರೇಷೋಗಳನ್ನ ಮಕ್ಕಳು ಕಲಿಬೇಕು. ಇದರ ಮೇಲೆ ಒಂದು ಪ್ರಶ್ನೆ ಪರೀಕ್ಷೆ ಬರೋದು ಖಂಡಿತ. 6 ರೇಷಗಳು ಯಾವುದೆಲ್ಲ, 6 ಅನುಪಾತಗಳು ಯಾವುದೆಲ್ಲ, ದಯವಿಟ್ಟು ನೋಟ್ ಮಾಡ್ಕೊಳ್ಳಿ. ಫಸ್ಟ್ ಸೈನ್ ತೀಟಾ ಬರ್ತಾ ಇದೆ. ಸೈನ್ ತೀಟಾ ಅಂತ ಹೇಳಿದ್ರೆ ಅಪೋಸಿಟ್ ಸೈಡ್ ಬೈ ಹೈಪೋಟೆನ್ಯೂಸ್, ಅಂದ್ರೆ ಅಭಿಮುಖ ಬಾಹು ಭಾಗಿಸು ವಿಕರ್ಣ ಅಂತ ಕರೀತಾರೆ. ಅಭಿಮುಖ ಬಾಹು ಭಾಗಿಸು ವಿಕರ್ಣ ಮಾಡಿದಾಗ ಸೈನ್ ತೀಟಾ ಬರ್ತದೆ. ಅದಕ್ಕೆ ಇನ್ವರ್ಸ್ ಆಗಿರ್ತಕ್ಕಂಥದ್ದು, ಅದಕ್ಕೆ ವಿಲೋಮವಾಗಿರ್ತಕ್ಕಂಥದ್ದು ಕೊಸಿಕೆಂಟ್ ತೀಟಾ. ಕೊಸಿಕೆಂಟ್ ತೀಟಾ, ಕೊಸಿಕೆಂಟ್ ತೀಟಾದಲ್ಲಿ ಹೈಪೋಟೆನ್ಯೂಸ್ ಡಿವೈಡೆಡ್ ಬೈ ಆಪೋಸಿಟ್ ಸೈಡ್ ಬರಬೇಕು. ಯಾಕಂದ್ರೆ ಅದು ಸೈನ್ ತೀಟಾದ ಇನ್ವರ್ಸ್ ಆಗಿರ್ತಕ್ಕಂಥದ್ದು. ರಿಪೀಟ್ ಮಾಡ್ತೇನೆ ಸ್ನೇಹಿತರೆ, ಸೈನ್ ತೀಟಾ ಅಂತ ಹೇಳಿದ್ರೆ ಅಭಿಮುಖ ಬಾಹು ಭಾಗಿಸು ವಿಕರ್ಣ ಆಯ್ತು. ಕೊಸಿಕೆಂಟ್ ತೀಟಾ ಅಂತ ಹೇಳಿದ್ರೆ, ಕೊಸಿಕೆಂಟ್ ತೀಟಾ ಅಂದ್ರೆ ಸ್ನೇಹಿತರೆ ವಿಕರ್ಣ ಭಾಗಿಸು ಅಭಿಮುಖ ಬಾಹು ಆಯ್ತು. ಅದು ಇನ್ವರ್ಸ್ ಆದ ಕಾರಣ ನೆನಪಿಟ್ಕೊಳ್ಳಿ, ಸುಲಭ. ಅದೇ ರೀತಿಯಾಗಿ ಕಾಸ್ ತೀಟಾ ಬಂತು. ಕಾಸ್ ತೀಟಾ ಅಂತ ಹೇಳಿದ್ರೆ ಅಡ್ಜಸೆಂಟ್ ಸೈಡ್ ಬೈ ಹೈಪೋಟೆನ್ಯೂಸ್, ಅಂದ್ರೆ ಪಾರ್ಶ್ವ ಬಾಹು ಭಾಗಿಸು ವಿಕರ್ಣ ಆಯ್ತು. ಅದರ ಇನ್ವರ್ಸ್, ಅದರ ವಿಲೋಮ ಸೀಕೆಂಟ್ ತೀಟಾ ಬರ್ತದೆ. ಸೀಕೆಂಟ್ ತೀಟಾದಲ್ಲಿ ಹೈಪೋಟೆನ್ಯೂಸ್ ಮೇಲೆ ಬಂತು, ಅಡ್ಜಸೆಂಟ್ ಸೈಡ್ ಕೆಳಗೆ ಬಂತು. ಅಂದ್ರೆ ವಿಕರ್ಣ ಮೇಲೆ ಬಂತು, ಪಾರ್ಶ್ವ ಬಾಹು ಸ್ನೇಹಿತರೆ ಕೆಳಗೆ ಬಂತು. ಅದೇ ರೀತಿಯಾಗಿ ಟ್ಯಾನ್ ತೀಟಾ, ನೆಕ್ಸ್ಟ್ ರೇಷೋ ಟ್ಯಾನ್ ತೀಟಾ ಬಂತು ಸ್ನೇಹಿತರೆ. ಟ್ಯಾನ್ ತೀಟಾದಲ್ಲಿ ನಿಮ್ಗೆ ಗೊತ್ತಿರಬೇಕಾದ ಅಂಶ ಅಂದ್ರೆ ಟ್ಯಾನ್ ತೀಟಾ ಅಂತ ಸ್ನೇಹಿತರೆ ಸೈನ್ ತೀಟಾ ಬೈ ಕಾಸ್ ತೀಟಾ, ಸೈನ್ ತೀಟಾ ಭಾಗಿಸು ಕಾಸ್ ತೀಟಾ ಬರುವಂತದ್ದು. ಅಂದ್ರೆ ಅಪೋಸಿಟ್ ಸೈಡ್ ಬೈ ಅಡ್ಜಸೆಂಟ್ ಸೈಡ್ ಬಂತು. ಅಭಿಮುಖ ಬಾಹು ಭಾಗಿಸು ಸ್ನೇಹಿತರೆ ಪಾರ್ಶ್ವ ಬಾಹು ಬಂತು. ಇಲ್ಲಿ ವಿಕರ್ಣ ಬರೋದಿಲ್ಲ, ಗಮನಿಸ್ಕೊಳ್ಳಿ, ವಿಕರ್ಣ ಬರೋದಿಲ್ಲ, ಹೈಪೋಟೆನ್ಯೂಸ್ ಬರೋದಿಲ್ಲ. ಅದರ ಇನ್ವರ್ಸ್ ಆಗಿರ್ತಕ್ಕಂಥ ಕಾಟ್ ತೀಟಾ. ಕಾಟ್ ತೀಟಾದಲ್ಲಿ ಸ್ನೇಹಿತರೆ ಅಡ್ಜಸೆಂಟ್ ಸೈಡ್ ಬೈ ಅಪೋಸಿಟ್ ಸೈಡ್ ಬರಬೇಕು. ಯಾಕಂದ್ರೆ ಅದು ಟ್ಯಾನ್ ನ ಇನ್ವರ್ಸ್ ಅದು, ಆದ್ರಿಂದ ಅಡ್ಜಸೆಂಟ್ ಸೈಡ್ ಬೈ ಅಪೋಸಿಟ್ ಸೈಡ್ ಬರಬೇಕು. ಅಂದ್ರೆ ಪಾರ್ಶ್ವ ಬಾಹು ಭಾಗಿಸು ಅಭಿಮುಖ ಬಾಹು ಬರಬೇಕು. ಇದು ನೆನಪಿಟ್ಕೊಳ್ಬೇಕಾಗಿರ್ತಕ್ಕಂಥ 6 ರೇಷೋಗಳು. ಇದರ ಬೇಸ್ ಮೇಲೆ ಒಂದು ಪ್ರಶ್ನೆ ಪರೀಕ್ಷೆ ಖಂಡಿತ ಬರ್ತದೆ. ಪ್ರಶ್ನೆ ಹೇಗಿರುತ್ತೆ ಅಂತ ಹೇಳಿದ್ರೆ ನೆನಪು ಮಾಡ್ತೇನೆ. ಸೈನ್ ತೀಟಾ ಇಸ್ ಈಕ್ವಲ್ ಟು 3/5 ಆಯ್ತು ಅಂತ ಆದ್ರೆ ಕಾಸ್ ತೀಟಾವನ್ನ ಕಂಡುಹಿಡಿಯಿರಿ, ಅಥವಾ ಟ್ಯಾನ್ ತೀಟಾವನ್ನ ಕಂಡುಹಿಡಿಯಿರಿ, ಅಥವಾ ಕೊಸಿಕೆಂಟ್ ತೀಟಾವನ್ನ ಕಂಡುಹಿಡಿತಾರೆ. ಒಂದು ರೇಷೋವನ್ನ ಕೊಟ್ಟು ಮತ್ತೊಂದು ರೇಷೋವನ್ನ ಕೇಳ್ತಾರೆ. ಒಂದು ಅನುಪಾತವನ್ನ ಕೊಟ್ಟು ಮತ್ತೊಂದು ಅನುಪಾತವನ್ನ ಕೇಳುವಂತ ಪ್ರಶ್ನೆ ಪರೀಕ್ಷೆ ಬರುವಂತದ್ದು ಖಂಡಿತ. ಬಿಡಿಸುವಂತದ್ದು ಹೇಗೆ? ಒಂದು ರೈಟ್ ಆಂಗಲ್ ಟ್ರಯಾಂಗಲ್ ಅನ್ನ ಮಾರ್ಕ್ ಮಾಡ್ಕೊಳ್ಳಿ. ಫಸ್ಟ್ಗೆ ಸೈನ್ ತೀಟಾ ಇಸ್ ಈಕ್ವಲ್ ಟು 3/5 ಅಂತ ಕೊಟ್ಟಿದಾರಲ್ಲ. ಸೈನ್ ತೀಟಾ ಅಂತ ಹೇಳ್ತೀನಿ, ನಿಮ್ಗೆ ಗೊತ್ತಿದೆ ಅಪೋಸಿಟ್ ಸೈಡ್ ಬೈ ಹೈಪೋಟೆನ್ಯೂಸ್ ಅಲ್ಲ. ಆದ್ರಿಂದ ಅಪೋಸಿಟ್ ಸೈಡ್ ಅಭಿಮುಖ ಬಾಹುವನ್ನ 3 ಅಂತ ಕರೀರಿ, ಆಮೇಲೆ ವಿಕರ್ಣವನ್ನು 5 ಅಂತ ಕರೀರಿ. ಆಗ ಪೈಥಾಗೊರಸ್ ಪ್ರಮೇಯ ಹಾಕೊಂಡಾಗ ಪಾದ ಆಟೋಮೆಟಿಕ್ 4 ಬರುತ್ತದೆ, ಬೇಸ್ 4 ಬರ್ತದೆ. 3 ಪಾರ್ಟ್ಸ್ಗಳು ಬಂತು ಅಂತ ಆದ್ರೆ, ತ್ರಿಕೋನದ 3 ಬಾಹುಗಳು ಬಂತು ಅಂತ ಆದ್ರೆ ಸ್ನೇಹಿತರೆ ಬೇರೆ ಎಲ್ಲಾ ರೇಷೋಗಳನ್ನ ಪಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಅದರಿಂದ ಕೊಸಿಕೆಂಟ್ ತೀಟಾವನ್ನ, ಕಾಸ್ ತೀಟಾವನ್ನ, ಟ್ಯಾನ್ ತೀಟಾ ಸ್ನೇಹಿತರೆ ಯಾವ್ದು ಬೇಕಾದ್ರೆ ಪಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಇನ್ನೊಂದು ಸಮ್ ನಿಮ್ ಪರಿಚಯ ಮಾಡ್ತೇನೆ. 13 sin theta is equal to 12.
13 ಸೈನ್ ಥೀಟಾ ಅಂದ್ರೆ ಸ್ನೇಹಿತರೆ 12 ಅಂತ ನೀವು ಮಾರ್ಕ್ ಮಾಡ್ಕೊಂಡ್ರೆ ಸೈನ್ ಥೀಟಾ ಇಸ್ ಈಕ್ವಲ್ ಟು 12/13 ಆಯ್ತು. 13 ಮತ್ತೊಂದು ಸೈಡಿಗೆ ಬಂತು. 12/13. ಸ್ನೇಹಿತರೆ ಇದನ್ನ ಆಧಾರವಾಗಿಟ್ಕೊಂಡು ನಿಮ್ಗೆ ವಿಕರ್ಣ 13 ಆದಾಗ ಅಭಿಮುಖ ಬಾಹು 12 ಆದಾಗ ಪಾದವನ್ನ ಮಾಡಿ ಸುಲಭ ಸ್ನೇಹಿತರೆ ಪೈಥಾಗೋರಸ್ ಥಿಯರಂ ಬಳಸ್ಕೊಳ್ತೀರಿ. ಪಾದ 5 ಬಂತು. ದ ಬೇಸ್ ಇಸ್ 5, adjacent side is 5, the opposite side is 12, the hypotenuse 13. ಇಷ್ಟು ಗೊತ್ತಾಯ್ತು ಅಂತ ಸ್ನೇಹಿತರೆ ಯಾವ ರೇಷೋವನ್ನು ಬರ್ಕೊಳ್ಳಿಕ್ಕಾಗತ್ತೆ ನನಗೆ ಖಂಡಿತ ಗೊತ್ತಿದೆ. ಇದರ ಬೇಸ್ ಮೇಲೆ ಒಂದು ಪ್ರಶ್ನೆ ಪರೀಕ್ಷೆ ಬರೋದು ಖಂಡಿತ. ದಯವಿಟ್ಟು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಇದನ್ನ. ಸ್ನೇಹಿತರೆ ಇನ್ನೊಂದು ಎಕ್ಸಾಂಪಲ್ ಕೊಡ್ತಾ ಇದ್ದೇನೆ. tan a is equal to 1/√3 ಆಯ್ತು ಅಂತಾದ್ರೆ, tan a is equal to tan a ಸಮ 1/√3 ಆಯ್ತು ಅಂತಾದ್ರೆ ಉಳಿದ ರೇಷೋಗಳನ್ನ ಕಂಡುಹಿಡಿಯಿರಿ. ಬೇರೆ ರೇಷೋಗಳ ಸ್ನೇಹಿತರೆ ಕಂಡುಹಿಡಿಯಿರಿ. ಈ ತರ ಮತ್ತೆ ನಾನು ಅನುಪಾತಕ್ಕೆ ಬರ್ತೇನೆ. ನಂಗೆ ಗೊತ್ತಿದೆ tan ಥೀಟಾ ಅಂತ ಹೇಳಿದ್ರೆ opposite side by adjacent side, ಅಭಿಮುಖ ಬಾಹು ಭಾಗಿಸು ಪಾರ್ಶ್ವಬಾಹು. ಇದನ್ನ ನೀವು ಅಪ್ಲೈ ಮಾಡ್ಕೊಂಡಾಗ ಪೈಥಾಗೋರಸ್ ಥಿಯರಂ ಅನ್ನು ಹಾಕೊಂಡಾಗ ಸ್ನೇಹಿತರೆ ವಿಕರ್ಣ 2 ಬಂತು. ಹೈಪೋಟೆನಸ್ ಇಸ್ 2. ಸ್ನೇಹಿತರೆ ಇದನ್ನ ಬೇಸ್ ಆಗಿಟ್ಕೊಂಡು ಬೇರೆಲ್ಲ ರೇಷೋಗಳನ್ನ ಹುಡುಕ್ಲಿಕ್ಕೆ ಸುಲಭ ಆಗ್ತದೆ. ಇಂಥ ಲೆಕ್ಕವನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನಂತರ ಈ ಪಾಠದಲ್ಲಿ ಬರುವಂತಹ ಇನ್ನೊಂದು ಪ್ರಶ್ನೆ ಸ್ನೇಹಿತರೆ, 1 ಮಾರ್ಕಿನ ಇನ್ನೊಂದು ಪ್ರಶ್ನೆ ಸ್ನೇಹಿತರೆ, ಒಂದು ಟೇಬಲ್ ಮೇಲೆ ಇರ್ತಕ್ಕಂಥದ್ದು ಸುಂದರವಾಗಿರ್ತಕ್ಕಂಥ ಕೋಷ್ಟಕ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಇದೆ. sin 0 is equal to 0, sin 30 ಅಂದ್ರೆ ಅರ್ಧ, sin 45 ಅಂದ್ರೆ 1/√2, sin 60 ಅಂದ್ರೆ √3/2, sin 90 ಅಂತ ಹೇಳಿದ್ರೆ 1. ಹೌದಲ್ಲ? ನಂತರ ಅದೇ ರೀತಿಯಾಗಿ cos ಥೀಟಾ ಅಂತ ಹೇಳಿದ್ರೆ cos 0 ಅಂತ ಹೇಳಿದ್ರೆ 1, cos 30 ಅಂತ ಹೇಳಿದ್ರೆ √3/2, cos 45 ಅಂದ್ರೆ 1/√2, cos 60 ಅಂದ್ರೆ 1/2, ಆಮೇಲೆ cos 90 ಅಂದ್ರೆ 0. cos 90 ಅಂತ ಹೇಳಿದ್ರೆ 0. ಇದರ ಬೇಸ್ ಮೇಲೆ ನೀವು ಟ್ಯಾನ್ ನ ಬೆಲೆಯನ್ನು ಕೂಡ ಮಾಡ್ಕೊಳ್ಳಿಕ್ಕೆ ಆಗ್ತದೆ. tan 0 is equal to 0, tan 30 ಅಂದ್ರೆ 1/√2, tan 45 ಅಂದ್ರೆ 1, tan 60 ಅಂದ್ರೆ √3, tan 90 ಅಂದ್ರೆ ಇನ್ಫೈನೈಟ್ ಅಥವಾ ನಾಟ್ ಡಿಫೈನ್ಡ್. ಈ ಟೇಬಲ್ ನಿಮ್ಗೆ ಗೊತ್ತುಂಟು ಅಂತಾದ್ರೆ 1 ಮಾರ್ಕ್ ಅನ್ನ ತುಂಬಾ ಸುಲಭವಾಗಿ ತುಂಬಾ ಈಸಿಯಾಗಿ ಪಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಡೈರೆಕ್ಟ್ ಪ್ರಶ್ನೆ, sin 30 ಬೆಲೆ ಎಷ್ಟು? 1/2. cos 60 ಬೆಲೆ ಎಷ್ಟು? ಹಾಫ್. tan 30 ಬೆಲೆ ಎಷ್ಟು? 1/√3. tan 45 ಬೆಲೆ ಎಷ್ಟು? 1. sin 60 ಬೆಲೆ ಎಷ್ಟು? √3/2. sin 90 ಬೆಲೆ ಎಷ್ಟು ಸ್ನೇಹಿತರೆ? 1. ಈ ರೀತಿಯಾಗಿ ನೇರವಾಗಿರ್ತಕ್ಕಂಥ ಪ್ರಶ್ನೆ ಪರೀಕ್ಷೆ ಬರುವಂತ ಸ್ನೇಹಿತರೆ ಈ ಟೇಬಲ್ ಅನ್ನ ದಯವಿಟ್ಟು ಕಲ್ತ್ಕೊಳ್ಳಿ. ಈ ಟೇಬಲ್ ನೀವು ಕರೆಕ್ಟ್ ಆಗಿ ಕಲಿತಂತಾದ್ರೆ ಕೊಸಿಕೆಂಟ್ ಥೀಟಾ ವ್ಯಾಲ್ಯೂ ಕೂಡ ಹುಡುಕ್ಬಹುದು, ಕಾಟ್ ಥೀಟಾ ವ್ಯಾಲ್ಯೂ ಕೂಡ ಹುಡುಕ್ಬಹುದು ಸ್ನೇಹಿತರೆ. ಕೆಳಗಿನ ಎಲ್ಲ ವ್ಯಾಲ್ಯೂಸ್ ಹುಡುಕ್ಲಿಕ್ಕೆ ಅವಕಾಶ ಇದೆ. ಬಟ್ ನಾನು ಹೇಳ್ತೇನೆ ಮೇಲಿನ 3 ಬಹಳ ಇಂಪಾರ್ಟೆಂಟ್. ರಿಪೀಟ್ ಮಾಡ್ತೇನೆ, ಸೈನ್, ಕಾಸ್ ಮತ್ತು ಟ್ಯಾನ್. ಸೈನ್, ಕಾಸ್ ಮತ್ತು ಟ್ಯಾನ್ ಗಳ ಮೇಲೆ ನೀವು ಜಾಸ್ತಿ ಗಮನವನ್ನ ಕೊಡಿ ಅಂತ ವಿನಂತಿ ಮಾಡ್ಕೊಳ್ತೇನೆ. ದಯವಿಟ್ಟು ನೀವು ಇದನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನಿಮ್ಮ ಟೆಕ್ಸ್ಟ್ ಪುಸ್ತಕದ 54ನೇ ಪೇಜ್ ಕೋಷ್ಟಕ ಇದೆ, ದಯವಿಟ್ಟು ಕಲ್ತ್ಕೊಳ್ಳಿ. 1 ಮಾರ್ಕ್ ತಗೊಳ್ಳಿಕ್ಕೆ ಅವಕಾಶ ಸ್ನೇಹಿತರೆ. ಪ್ರಶ್ನೆ ಈ ರೀತಿ ಬರ್ತದೆ. ಪ್ರಶ್ನೆ ಈ ರೀತಿ ಇದೆ, sin 60 ಬೆಲೆ ಎಷ್ಟು? sin 60 ಬೆಲೆ ಸ್ನೇಹಿತರೆ √3/2. cos 60 ಬೆಲೆ ಎಷ್ಟು? cos 60 ಬೆಲೆ ಹಾಫ್ ಸ್ನೇಹಿತರೆ. ಈ ರೀತಿ ಮಾಡುವಂತ ಲೆಕ್ಕಗಳನ್ನ ದಯವಿಟ್ಟು ಮಾಡ್ಕೊಳ್ಳಿ ಅಂತ ವಿನಂತಿ ಮಾಡ್ಕೊಳ್ತೇನೆ. 2ನೇ ಮಾರ್ಕಿನ ಪ್ರಶ್ನೆ ಸ್ನೇಹಿತರೆ. 3ನೇ ಮಾರ್ಕಿನ ಪ್ರಶ್ನೆ ನಂಗೆ ಖಂಡಿತ ಗೊತ್ತಿದೆ ಸ್ನೇಹಿತರೆ, ಕಾಂಪ್ಲಿಮೆಂಟರಿ ಆಂಗಲ್ಸ್ ಗಳ ಮೇಲೆ ಬರಬೇಕು, ಪೂರಕ ಕೋನಗಳ ಮೇಲೆ ಬರಬೇಕು ಸ್ನೇಹಿತರೆ. ಪೂರಕ ಕೋನಗಳು ಅಂದ್ರೆ ಏನು, ಅಥವಾ ಕಾಂಪ್ಲಿಮೆಂಟರಿ ಆಂಗಲ್ಸ್ ಅಂದ್ರೆ ಏನು ಸ್ನೇಹಿತರೆ? ಯೋಚನೆ ಮಾಡಿ. ಸೊ ವಿಲೋಮಗಳು ಬೇರೆ, ಪೂರಕ ಕೋನಗಳು ಬೇರೆ. ನೀವಾಗ ಸೈನ್ ಥೀಟಾದ ವಿಲೋಮವನ್ನ ಸ್ನೇಹಿತರೆ ಕೊಸಿಕೆಂಟ್ ಅಂತ ಹೇಳಿದ್ರಲ್ಲ, ಸೀಕೆಂಟಿನ ವಿಲೋಮ ಸ್ನೇಹಿತರೆ ಕೊಸಿಕೆಂಟ್ ಸ್ನೇಹಿತರೆ, ಸೀಕೆಂಟ್ ನ ವಿಲೋಮವನ್ನ ಕಾಸ್ ಅಂತ ಹೇಳಿದ್ರಲ್ಲ ಸ್ನೇಹಿತರೆ. ಈಗ ಇಲ್ಲಿ ಹಾಗಲ್ಲ ಸ್ನೇಹಿತರೆ, ಇದು ವಿಲೋಮ ಅಲ್ಲ, ಇದು ಪೂರಕ ಕೋನ. ಇದನ್ನ ಕಾಂಪ್ಲಿಮೆಂಟರಿ ಆಂಗಲ್ಸ್ ಅಂತ ಕರೀತಾರೆ ಸ್ನೇಹಿತರೆ. ದೀಸ್ ಆರ್ ಕಾಲ್ಡ್ ಕಾಂಪ್ಲಿಮೆಂಟರಿ ಆಂಗಲ್ಸ್. ಸ್ನೇಹಿತರೆ ಹೇಗೆ ನೆನಪಿಟ್ಕೊಳ್ತೀರಿ ಇದನ್ನ? ಸೈನ್ 90 ಮೈನಸ್ ಥೀಟಾ ಅಂತ ಹೇಳಿದ್ರೆ ಕಾಸ್ ಥೀಟಾ. ರಿಪೀಟ್ ಮಾಡ್ತೇನೆ, sin 90 ಮೈನಸ್ ಥೀಟಾ ಇಸ್ ಈಕ್ವಲ್ ಟು ಕಾಸ್ ಥೀಟಾ. ಕಾಸ್ 90 ಮೈನಸ್ ಥೀಟಾ ಅಂತ ಹೇಳಿದ್ರೆ ಸೈನ್ ಥೀಟಾ. ಸೈನ್ ನ ಕಾಂಪ್ಲಿಮೆಂಟರಿ ಕಾಸ್, ಕಾಸ್ ನ ಕಾಂಪ್ಲಿಮೆಂಟರಿ ಸೈನ್. ನೆನಪಿಟ್ಕೊಳ್ಳಿ, ಸುಲಭ ಸ್ನೇಹಿತರೆ. ಅದೇ ರೀತಿಯಾಗಿ ಸೀಕೆಂಟಿನ ಕಾಂಪ್ಲಿಮೆಂಟರಿ ಕೊಸಿಕೆಂಟ್ ಥೀಟಾ, ಕೊಸಿಕೆಂಟಿನ ಕಾಂಪ್ಲಿಮೆಂಟರಿ ಸ್ನೇಹಿತರೆ ಸೀಕೆಂಟ್ ಥೀಟಾ. ಸೀಕೆಂಟ್ 90 ಮೈನಸ್ ಥೀಟಾ ಅಂದ್ರೆ ಸ್ನೇಹಿತರೆ ಕೊಸಿಕೆಂಟ್ ಥೀಟಾ ಬರಬೇಕು, ಕೊಸಿಕೆಂಟ್ 90 ಮೈನಸ್ ಥೀಟಾ ಸ್ನೇಹಿತರೆ ಸೀಕೆಂಟ್ ಥೀಟಾ ಬರಬೇಕು. ಒಂದಕ್ಕೊಂದು ಪೂರಕ ಕೋನಗಳು. ಅದೇ ರೀತಿಯಾಗಿ tan 90 ಮೈನಸ್ ಥೀಟಾ ಅಂದ್ರೆ ಕಾಟ್ ಥೀಟಾ, ಕಾಟ್ 90 ಮೈನಸ್ ಥೀಟಾ ಸ್ನೇಹಿತರೆ ಟ್ಯಾನ್ ಥೀಟಾ ಸ್ನೇಹಿತರೆ. ಈ ರೀತಿ ಕಾಂಪ್ಲಿಮೆಂಟರಿ ಆಂಗಲ್ಸ್ ಗಳನ್ನ ಕಾಂಪ್ಲಿಮೆಂಟರಿ ಆಂಗಲ್ಸ್ ನೆನಪು ಮಾಡ್ಕೊಳ್ಳಿ, ಕಲಿಬೇಕು. ಇದರ ಮೇಲೆ ಒಂದು ಪ್ರಶ್ನೆ ಎಕ್ಸಾಮ್ ಬರೋದು ಖಂಡಿತ ಅಂತ ನಂಗೆ ಅನಿಸ್ತಾ ಇದೆ. ಇದರ ಪ್ರಶ್ನೆ ಹೇಗಿರುತ್ತೆ ಗೊತ್ತಾ?
ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಇದೆ. tan 65 ಡಿವೈಡೆಡ್ ಬೈ cot 25 ಎಷ್ಟು? tan 65 ಭಾಗಿಸು cot 25 ಬೆಲೆ ಎಷ್ಟು ಅಂತ ಕೇಳ್ತಾರೆ. ಸ್ನೇಹಿತರೆ ನ್ಯೂಮರೇಟರ್ ಅನ್ನು ಹಾಗೆ ಉಳಿಸ್ಕೊಳ್ತೀರಿ, tan 65 ಅಂಶ ಹಾಗೆ ಉಳಿಸ್ಕೊಳ್ತೀರಿ. ಛೇದವನ್ನ cot 25 ಇದೆ, ಅದನ್ನ cot 90 - 65 ಅಂತ ಬರ್ಕೊಳ್ತೇನೆ. ನನ್ನ ಅನುಕೂಲಕ್ಕೋಸ್ಕರ cot 25 ಅನ್ನ cot 90 - 65 ಅಂತ ಬರ್ಕೊಳ್ತೇನೆ ಸ್ನೇಹಿತರೆ. ಆಗ ಏನಾಯ್ತು, ನ್ಯೂಮರೇಟರ್ ರಿಮೈನ್ಸ್ tan 65, ಅಂಶ ಹಾಗೆ ಉಳಿತ tan 65, ಛೇದ cot 90 - 65 ಸ್ನೇಹಿತರೆ. ನಮ್ಮ ಫಾರ್ಮುಲಾ ಪ್ರಕಾರ ಅದು tan 65 ಬರಬೇಕು. ಅಂಶ ಛೇದಗಳು ಸೇಮ್ ಆಯ್ತು. ದ ಆನ್ಸರ್ ಇಸ್ 1. ಉತ್ತರ 1 ಅಂತ ಗೊತ್ತಾಯ್ತು. ಸ್ನೇಹಿತರೆ ಇನ್ನೊಂದು ಪ್ರಶ್ನೆ ಇದೆ. sin 48 ಡಿವೈಡ್ ಬೈ cos 42. sin 48 ಬೈ cos 42. ಸ್ನೇಹಿತರೆ ನ್ಯೂಮರೇಟರ್ ಅನ್ನು ಹಾಗೆ ಉಳಿಸಿಕೊಳ್ತೇನೆ, sin 48. ಛೇದವನ್ನ ಸ್ನೇಹಿತರೆ cos 42 ಅಂತ ಬರ್ಕೊಳ್ತೇನೆ. cos 42 ವನ್ನ cos 90 - 48 ಅಂತ ಬರ್ಕೊಳ್ತೇನೆ. ಸ್ನೇಹಿತರೆ ನಮ್ಮ ಸೂತ್ರದ ಪ್ರಕಾರ ನ್ಯೂಮರೇಟರ್ ಸೇಮ್ ಉಳಿತು sin 48, ಛೇದ ಈಗ ಡಿನಾಮಿನೇಟರ್ ಈಗ cos 90 - 48 ಅಂತ ಸ್ನೇಹಿತರೆ sin 48 ಆಯ್ತು. ಇಲ್ಲಿ ಕೂಡ ಆನ್ಸರ್ 1 ಬರ್ತದೆ. ಇಂಥ ಪ್ರಶ್ನೆಗಳು ಪರೀಕ್ಷೆ ಬರಬೇಕು ಅಂತ ನಂಗೆ ಅನಿಸ್ತಾ ಇದೆ. ಇನ್ನೊಂದು ಕ್ವಶನ್ ನೆನಪು ಮಾಡ್ತೇನೆ, ತುಂಬಾ ಈಸಿ ಆಗಿರ್ತಕ್ಕಂಥ ಪ್ರಶ್ನೆ. sin 3a is equal to cos a minus 26. sin 3a is equal to cos a minus 26. a is acute angle ಅಂತ ಕಂಡೀಷನ್ ಕೊಟ್ಟಿರ್ತಾರೆ, a ಲಘುಕೋನ ಅಂತ ಕಂಡೀಷನ್ ಕೊಟ್ಟಿರ್ತಾರೆ. ಇದನ್ನ ಮಾಡುವಂತದ್ದು ಹೇಗೆ? sin 3a ಅನ್ನ ಸ್ನೇಹಿತರೆ sin 3a ಇದೆಯಲ್ಲ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ, ಇದನ್ನ ನಾನು cos 90 - 3a ಅಂತ ಬರ್ಕೊಳ್ತೇನೆ. ಯಾಕಂದ್ರೆ ರೈಟ್ ಹ್ಯಾಂಡ್ ಸೈಡ್ ಕಾಸ್ ಇದೆ, ಕಂಪ್ಯಾರಿಸನ್ ಮಾಡ್ಕೋಬೇಕಲ್ಲ ನಾನು. ಎಡ ಪಾರ್ಶ್ವದಲ್ಲಿ ನಾನು sin 3a ಅನ್ನ cos 90 - 3a ಅಂತ ಬರ್ಕೊಳ್ತೇನೆ. ಸ್ನೇಹಿತರೆ ಬಲ ಪಾರ್ಶ್ವದಲ್ಲಿ cos a - 26 ಇದೆ, ಹೌದಲ್ಲ? ಕಾಸ್ ಮತ್ತು ಕಾಸ್ ಅನ್ನು ಹೊಡೆದಾಕಿ ಮನಸ್ಸಲ್ಲಿ. ಸ್ನೇಹಿತರೆ ಉಳಿಯೋದು ಎಷ್ಟು ಈಗ? 90 - 3a ಅಂತ ಹೇಳಿದ್ರೆ, 90 - 3 ಅಂತ ಹೇಳಿದ್ರೆ a - 26. 90 ಸ್ನೇಹಿತರೆ 90 - 3 ಅಂತ ಹೇಳಿದ್ರೆ a - 26. ಸ್ನೇಹಿತರೆ ನೆಕ್ಸ್ಟ್ ಏನಾಯ್ತು ಅಂದ್ರೆ 3a ಆಚೆಗೆ ಬಂತು, 4a ಆಯ್ತು. 4a is equal to 116 ಆಯ್ತು. 4a = 116 ಆಯ್ತು ಸ್ನೇಹಿತರೆ. a ಬೆಲೆ 29 ಸಿಕ್ಕಿತು. ಟೆಕ್ಸ್ಟ್ ಬುಕ್ ಅಲ್ಲಿ 29 ಆನ್ಸರ್ ಇದೆ. ಇಂಥ ಪ್ರಶ್ನೆಗಳನ್ನ ದಯವಿಟ್ಟು ಬಹಳ ಪ್ರೀತಿಯಿಂದ ಮಾಡಿ. ಇನ್ನೊಂದು ಕ್ವಶನ್ ನೆನಪು ಮಾಡ್ತೇನೆ ಸ್ನೇಹಿತರೆ, ಮಲ್ಟಿಪಲ್ ಚಾಯ್ಸ್ ಪ್ರಶ್ನೆ ಇದು ಕೂಡ. ಪ್ರಶ್ನೆ ಸ್ನೇಹಿತರೆ ಈ ರೀತಿ ಇದೆ. tan 2a is equal to cot a - 18. tan 2a ಸಮ cot a - 18 ಆದ್ರೆ a ಬೆಲೆ ಕಂಡುಹಿಡಿರಿ, a ಲಘುಕೋನ ಅಂತ ಕಂಡೀಷನ್ ಕೊಟ್ಟಿದ್ದಾರೆ. ನಾನು ಮತ್ತೆ LHS ಅನ್ನು ಚೇಂಜ್ ಮಾಡ್ಕೊಳ್ತೇನೆ, ಎಡ ಪಾರ್ಶ್ವವನ್ನು ಚೇಂಜ್ ಮಾಡ್ಕೊಳ್ತೇನೆ. tan 2a ಅನ್ನ cot 90 - 2a ಅಂತ ಬರ್ಕೊಳ್ತೇನೆ. cot 90 - 2a ಅಂತ ಬರ್ಕೊಳ್ತೇನೆ. ಸ್ನೇಹಿತರೆ ಬಲ ಪಾರ್ಶ್ವದಲ್ಲಿ ಹೇಗೂ ಕೂಡ cot a - 18 ಅಂತಿದೆ. ಕಂಪ್ಯಾರಿಸನ್ ಮಾಡಿ ಸುಲಭ ಆಯ್ತು ನಿಮ್ಗೀಗ. ಕಾಟ್ ಮತ್ತು ಕಾಟ್ ಅನ್ನು ಹೊಡೆದಾಕಿದಾಗ 90 - 2a ಉಳಿತು ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ, ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ a - 18 ಉಳಿತು. ಸ್ನೇಹಿತರೆ a ಒಂದು ಸೈಡಿಗೆ ಬಂದಾಗ 3a ಆಯ್ತು. 3a is equal to 108 ಆಯ್ತು ಸ್ನೇಹಿತರೆ. a ಬೆಲೆ 36 ಅಂತ ಡೈರೆಕ್ಟ್ ಆಗಿ ಬರ್ಕೊಳ್ಳಿಕ್ಕೆ ಅವಕಾಶ ಸ್ನೇಹಿತರೆ. ಇಂಥ ಪ್ರಶ್ನೆಗಳನ್ನ ತುಂಬಾ ಪ್ರೀತಿಯಿಂದ ಮಾಡಿ ಅಂತ ಹೇಳ್ತಾರೆ. ಸ್ನೇಹಿತರೆ ಮುಂದಿನ ಭಾಗ ಟ್ರಿಗ್ನೋಮೆಟ್ರಿ ಪಾಠದಲ್ಲಿ ಸ್ನೇಹಿತರೆ ಮುಂದಿನ ಭಾಗ ಬರುವಂತದ್ದು ಐಡೆಂಟಿಟಿಗಳ ಮೇಲೆ. ತ್ರಿಕೋನಮಿತಿ ಪಾಠದಲ್ಲಿ ಸ್ನೇಹಿತರ 3 ಸೂತ್ರಗಳು ಬಹಳ ಪ್ರಮುಖವಾಗಿದೆ. ಸ್ನೇಹಿತರ 3 ಜಾಸ್ತಿ ಇಲ್ಲ ಸ್ನೇಹಿತರ, 3 ಕಲ್ತ್ಕೊಂಡ್ರೆ ಸಾಕು. ನೆನಪು ಮಾಡ್ತೇನೆ. ಮೊದಲನೇದು sin ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು 1. ರಿಪೀಟ್ ಮಾಡ್ಲಾ? sin ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಸಮ 1 ಅಂತ ಹೇಳುವಂತದ್ದು ಮೊದಲ ಸೂತ್ರ. ಸ್ನೇಹಿತರ ಅದೇ ಸೂತ್ರವನ್ನು ಸ್ವಲ್ಪ ಚೇಂಜ್ ಮಾಡಿಕೊಂಡು ಕೂಡ ಬರೀಬಹುದು. 1 - sin ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು ಕಾಸ್ ಸ್ಕ್ವೇರ್ ಥೀಟಾ ಅಂತ ಬರೀಬಹುದು. ಅಥವಾ 1 - sin ಸ್ಕ್ವೇರ್ ಥೀಟಾ ಸಮ ಕಾಸ್ ಸ್ಕ್ವೇರ್ ಥೀಟಾ ಅಂತ ಕೂಡ ಬರೀಬಹುದು ಸ್ನೇಹಿತರೆ. ಒಂದೇ ಸೂತ್ರವನ್ನ 3 ರೀತಿ ಬರ್ಕೊಳ್ಳಿಕ್ಕಾಗುತ್ತೆ. ರಿಪೀಟ್ ಮಾಡ್ತೇನೆ. ದ ಫಸ್ಟ್ ಫಾರ್ಮುಲಾ ಇಸ್ sin ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು 1. ಸ್ನೇಹಿತರೆ ಎರಡನೇ ಫಾರ್ಮುಲಾ 1 + tan ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು ಸೀಕೆಂಡ್ ಸ್ಕ್ವೇರ್ ಥೀಟಾ. 1 + tan ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು ಸ್ನೇಹಿತರೆ ಸೀಕೆಂಡ್ ಸ್ಕ್ವೇರ್ ಥೀಟಾ. ಇದನ್ನು ಕೂಡ ಸ್ವಲ್ಪ ಚೇಂಜ್ ಮಾಡಿ ಬರ್ಕೊಳ್ಳಿಕ್ಕೆ ಅವಕಾಶ ಇದೆ. ಸೀಕೆಂಡ್ ಸ್ಕ್ವೇರ್ ಥೀಟಾ -1 ಅಂತ ಹೇಳಿದ್ರೆ tan ಸ್ಕ್ವೇರ್ ಥೀಟಾ ಅಂತ ಬರೀಬಹುದು. ಸ್ನೇಹಿತರೆ ಮೂರನೇ ಸೂತ್ರ ಇದೆ 1 + cot ಸ್ಕ್ವೇರ್ ಥೀಟಾ ಅಂತ ಹೇಳಿದ್ರೆ ಕೊಸಿಕೆಂಡ್ ಸ್ಕ್ವೇರ್ ಥೀಟಾ. 1 + cot ಸ್ಕ್ವೇರ್ ಥೀಟಾ ಅಂತ ಸ್ನೇಹಿತರೆ ಕೊಸಿಕೆಂಡ್ ಸ್ಕ್ವೇರ್ ಥೀಟಾ. ಇದನ್ನು ಚೇಂಜ್ ಮಾಡಿ ಬರ್ಕೊಳ್ಳಿಕ್ಕೆ ಅವಕಾಶ ಇದೆ. ಕೊಸಿಕೆಂಡ್ ಸ್ಕ್ವೇರ್ ಥೀಟಾ -1 ಅಂದ್ರೆ ಸ್ನೇಹಿತರೆ cot ಸ್ಕ್ವೇರ್ ಥೀಟಾ ಬರ್ತದೆ. ಸೊ ದೀಸ್ 3 ಐಡೆಂಟಿಟೀಸ್ ಆರ್ ವೆರಿ ಇಂಪಾರ್ಟೆಂಟ್. ಸ್ನೇಹಿತರೆ ಈ 3 ಸೂತ್ರಗಳು ಬಹಳ ಪ್ರಾಮುಖ್ಯವಾಗಿರ್ತಕ್ಕಂಥದ್ದು. ಇದರ ಬೇಸ್ ಮೇಲೆ ಒಂದು ಪ್ರಶ್ನೆ ಪರೀಕ್ಷೆ ಬರೋದು ಖಂಡಿತ ಅಂತ ನಂಗೆ ಗೊತ್ತಿದೆ. ಸ್ನೇಹಿತರೆ ಪ್ರಶ್ನೆ ಹೇಗಿದೆ? ಟೆಕ್ಸ್ಟ್ ಬುಕ್ ಅಲ್ಲಿ ಪ್ರಶ್ನೆ ಇದೆ. 9 ಸೀಕೆಂಡ್ ಸ್ಕ್ವೇರ್ a - 9 tan ಸ್ಕ್ವೇರ್ a ಬೆಲೆ ಎಷ್ಟು ಅಂತ ಕೇಳ್ತಾರೆ.
ಸ್ನೇಹಿತರೆ 9 ಸೀಕೆಂಡ್ ಸ್ಕ್ವೇರ್ ಎ ಮೈನಸ್ 9 ಟ್ಯಾನ್ ಸ್ಕ್ವೇರ್ ಎ ಬೆಲೆ ಎಷ್ಟು ಅಂತ ಕೇಳ್ತಾರೆ ಸ್ನೇಹಿತರೆ. ನಾನು ಉತ್ತರ ಹೇಳ್ತೇನೆ. 9 ನಾನು ಬ್ರಾಕೆಟ್ ಇನ್ನು ಹೊರಗಿಟ್ಟಾಗ, when 9 is kept outside the bracket ನೋಡಿ ಸ್ನೇಹಿತರೆ, ಸೀಕೆಂಡ್ ಸ್ಕ್ವೇರ್ ಮೈನಸ್ ಟ್ಯಾನ್ ಸ್ಕ್ವೇರ್ ಎ ಉಳಿತು. ಸೀಕೆಂಡ್ ಸ್ಕ್ವೇರ್ ನಿಂದ ಟ್ಯಾನ್ ಸ್ಕ್ವೇರ್ ಅನ್ನು ಎ ನ ಕಳೆದಾಗ ಫಾರ್ಮುಲಾ ಪ್ರಕಾರ 1 ಬರ್ತದೆ. 9 into 1 is equal to 9. 9 ಗುಣಿಸು 1 ಅಂದ್ರೆ 9 ಬರಬೇಕು. ಇದು ಪ್ರಾಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆ ಸ್ನೇಹಿತರೆ, ಬಹಳ ಪ್ರಾಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆ ಸ್ನೇಹಿತರೆ. ಇನ್ನೊಂದು ಪ್ರಶ್ನೆ ನೆನಪು ಮಾಡ್ತಾ ಇದ್ದೇನೆ. sin 2a is equal to 2 sin a. sin 2a ಸಮ 2 sin a ಅಂತಾದ್ರೆ a ಬೆಲೆ ಎಷ್ಟು ಅಂತ ಕೇಳಿದ್ರೆ ಸ್ನೇಹಿತರೆ, a ಬೆಲೆ ಎಷ್ಟು? ಮಲ್ಟಿಪಲ್ ಚಾಯ್ಸ್ ಪ್ರಶ್ನೆ, 4 ಉತ್ತರವನ್ನ ಕೊಟ್ಟಿದ್ದಾರೆ. A 0, B 30, C 45 ಮತ್ತು D 60. ರಿಪೀಟ್ ಮಾಡ್ತೇನೆ. A 0, B 30, C 45 ಮತ್ತು D 60. ಈ ಬೆಲೆಗಳಲ್ಲಿ ಪ್ರತಿಯೊಂದು ಬೆಲೆಯನ್ನು ಆದೇಶ ಮಾಡ್ತಾ ಹೋಗಿ ಸಬ್ಸ್ಟಿಟ್ಯೂಟ್ ಮಾಡ್ತಾ ಗೊತ್ತಾಗುತ್ತೆ ನಿಮ್ಗೆ. 0 ಆದಾಗ ಮಾತ್ರ ಇದು ಮ್ಯಾಚ್ ಆಗ್ತದೆ. sin 2a ಅಂದ್ರೆ sin 2 into 0, 0 ಆಯ್ತು ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ. ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಸ್ನೇಹಿತರೆ 2 sin a ಇದೆ, ಅಲ್ಲಿ ಕೂಡ a ಇದ್ದಲ್ಲಿ 0 ಹಾಕಿಬಿಡಿ, ಅದು ಕೂಡ 0 ಆಗ್ತದೆ. 0 is equal to 0 ಮ್ಯಾಚ್ ಆಯ್ತು ಸ್ನೇಹಿತರೆ. ದ ವ್ಯಾಲ್ಯೂ ಆಫ್ a is equal to 0 ಅಂತ ಹೇಳೋದನ್ನ ಖಂಡಿತವಾಗಿ ಕಟ್ಟಿದ್ರೆ ಖಂಡಿತವಾಗಿ ನಿಮ್ಗೆ ಹೇಳಲಿಕ್ಕೆ ಸುಲಭ ಆಗ್ತದೆ. ಇಂತ್ಯ ಪ್ರಶ್ನೆಗಳು ಸ್ನೇಹಿತರೆ. ಮುಂದಕ್ಕೆ ಹೋಗೋಣ. ಪರೀಕ್ಷೆ ಬಂದಿರತಕ್ಕಂಥ ಪ್ರಶ್ನೆ ಇಲ್ಲಿದೆ, ತುಂಬಾ ಈಸಿ ಆಗಿರ್ತಕ್ಕಂಥ ಪ್ರಶ್ನೆ, ಖಂಡಿತವಾಗಿ ಮಾಡಿ. 2 tan 30 ಅಂಶದಲ್ಲಿ 2 tan 30 ಹೋಲ್ ಡಿವೈಡ್ ಬೈ 1 ಪ್ಲಸ್ tan ಸ್ಕ್ವೇರ್ 30. ಇದರ ವ್ಯಾಲ್ಯೂ ಎಷ್ಟು ಅಂತ ಕೇಳಿದರೆ ಸ್ನೇಹಿತರೆ, ರಿಪೀಟ್ ಮಾಡ್ತೇನೆ. 2 tan 30 in the numerator and in the denominator 1 plus tan square 30. The value of this equation ಅಂತ ಕೇಳಿದ್ದಾರೆ. ಸೊ ಇದು 4 ಆಪ್ಷನ್ ಇದೆ. A sin 60, B cos 60, C tan 60, D sin 30. sin 30 ಈ 4 ಬೆಲೆಗಳನ್ನು ಕೊಡಲಾಗಿದೆ. ಈ 4 ಬೆಲೆಗಳನ್ನ ಕೊಡಲಾಗಿದೆ. ಇದಕ್ಕೆ ಯಾವುದು ಕರೆಕ್ಟ್ ಅಂತ ಜಡ್ಜ್ ಮಾಡಬೇಕು ಸ್ನೇಹಿತರೆ. ನೀವೀಗ ವ್ಯಾಲ್ಯೂಸ್ ಗಳನ್ನು ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀರಿ. 2 into tan 30 ದ ನ್ಯೂಮರೇಟರ್ ಅಲ್ಲಿ tan 30 ಅಂದ್ರೆ 1/√3. ನಿಮ್ಗೆ ಗೊತ್ತಿಸ್ತೇನೆ tan 30 ಅಂದ್ರೆ 1/√3 ಆಯ್ತು. ಇದರ ಡಿನಾಮಿನೇಟರ್ ಅಲ್ಲಿ 1 plus tan square theta ಇದೆ. ಇದರ 1 plus tan square theta ಇದೆ. ಇದರ tan 30 ಅಂತ ಗೊತ್ತಿ 1/√3 ಅಂತ ಗೊತ್ತಿದೆ. ಸ್ಕ್ವೇರ್ ಮಾಡ್ಕೊಂಡಾಗ 1/3 ಬಂತು. ಸೊ ಮೂರನೇ ಒಂದು ಬಂತು. ಇದರ ಅಂಶದಲ್ಲಿ 2/√3 ಆಯ್ತು. ಅಂಶದಲ್ಲಿ 2 ಭಾಗಿಸು ವರ್ಗಮೂಲ 3 ಆಯ್ತು. ಛೇದದಲ್ಲಿ ಸ್ನೇಹಿತರೆ 4 ಭಾಗಿಸು 3 ಆಯ್ತು. ಸ್ನೇಹಿತರೆ ಇದನ್ನ ಡಿವೈಡ್ ಮಾಡಿದಾಗ ಹೊಡೆದಾಕಿದಾಗ √3/2 ಬರ್ತದೆ. ಸ್ನೇಹಿತರೆ ಇದನ್ನು ಕಂಪ್ಲೀಟ್ ಮಾಡಿದಾಗ √3/2 ಬರುತ್ತೆ. √3/2 ಬರುವಂತದ್ದು sin 60 ವ್ಯಾಲ್ಯೂಗೆ ಮಾತ್ರ. ದ ಆನ್ಸರ್ ಈಸ್ sin 60. sin 60 ಉತ್ತರ ಕರೆಕ್ಟ್ ಸ್ನೇಹಿತರೆ. sin 60 ದ ರೈಟ್ ಆನ್ಸರ್ ಅಂತ ನಂಗೆ ಗೊತ್ತಾಗ್ತಾ ಇದೆ. ಇನ್ನೊಂದು ಪ್ರಶ್ನೆ ಪೂರ್ತಿ ಮಾಡೋಣ ಸ್ನೇಹಿತರೆ, ಈಸಿ ಪ್ರಶ್ನೆ ಇದು. 1 minus tan square 45. 1 minus tan square 45 ಹೋಲ್ ಡಿವೈಡ್ ಬೈ 1 plus tan square 45. 1 plus tan square 45 ಇದೆ. ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು ಅಂತ ಹುಡುಕ್ಬೇಕು ನಾನೀಗ. ಹುಡುಕಿ ಪ್ರಯತ್ನಿಸಬೇಕು. 1 ಮೈನಸ್, ರಿಪೀಟ್ ಮಾಡ್ತೇನೆ, tan square 45 ಸ್ನೇಹಿತರೆ 1ರ ವರ್ಗ. ನಿಮ್ಗೆ ಗೊತ್ತಿದೆ tan 45 ಬೆಲೆ 1 ಆಗಿದೆ. 1ರ ವರ್ಗ ಅಂದ್ರೆ ಸ್ನೇಹಿತರೆ 1 ಆಯ್ತು. 1 minus 1 is 0 ನ್ಯೂಮರೇಟರ್ ಅಲ್ಲಿ. ಸ್ನೇಹಿತರೆ ಡಿನಾಮಿನೇಟರ್ ಅಲ್ಲಿ ಛೇದದಲ್ಲಿ 1 plus tan square 45 ಇದೆ. 1 plus tan square 45 ಅಂದ್ರೆ 1ರ ವರ್ಗ. ಪುನಃ 1 plus 1 2 ಆಯ್ತು. 0/2 ಸ್ನೇಹಿತರೆ 0/2 ಅಂದ್ರೆ ಸ್ನೇಹಿತರೆ 0 ಆಯ್ತು. ಸ್ನೇಹಿತರೆ 0/2 ಅಂದ್ರೆ ಸ್ನೇಹಿತರೆ 0 ಆಯ್ತು. ಆದ್ದರಿಂದ ಆನ್ಸರ್ 0. ಅವ್ರು ಕೊಟ್ಟಂತ ಉತ್ತರ ಸ್ನೇಹಿತರೆ 0 ಆನ್ಸರ್ ಇದೆ. 0 ಉತ್ತರ ಸಿಕ್ತು. ಸ್ನೇಹಿತರೆ ಇಂತಹ ಪ್ರಶ್ನೆಗಳು ರಿಪೀಟ್ ಮಾಡ್ತೇನೆ. ತ್ರಿಕೋನಮಿತಿ ಪಾಠದಲ್ಲಿ, ಟ್ರಿಗ್ನೋಮೆಟ್ರಿ ಪಾಠದಲ್ಲಿ ಸೈನ್, ಕಾಸ್ ಮತ್ತು ಟ್ಯಾನ್ ಈ ಬೆಲೆಗಳನ್ನ ಕೊಟ್ಟಾಗ ಸ್ನೇಹಿತರೆ ಟ್ರಾನ್ಸ್ಫಾರ್ಮ್ ಮಾಡುವಂತ ಪ್ರಶ್ನೆ ಪರೀಕ್ಷೆ ಬರಬೇಕು, 1 ಮಾರ್ಕ್. ಎರಡನೇದು ಸ್ನೇಹಿತರೆ sin 30, cos 45, tan 60 ಸ್ನೇಹಿತರೆ ಈ ರೀತಿ ಬೆಲೆಗಳನ್ನ ಡೈರೆಕ್ಟ್ ಆಗಿ ಕೇಳುವಂತ ಪ್ರಶ್ನೆ ಸ್ನೇಹಿತರೆ ಇಂಥ ಪ್ರಶ್ನೆ ಪರೀಕ್ಷೆ ಬರಬೇಕು, 2ನೇ ಮಾರ್ಕ್ ಆಯ್ತು. ಸ್ನೇಹಿತರೆ 3ನೇ ಮಾರ್ಕ್ ನಿಮ್ಗೆ ಸಿಗುವಂತಹದ್ದು ಐಡೆಂಟಿಟಿಗಳ ಮೇಲೆ ಮತ್ತು ಕಾಂಪ್ಲಿಮೆಂಟರಿ ಆಂಗಲ್ಸ್ ಗಳ ಮೇಲೆ. ಸ್ನೇಹಿತರೆ ನಿತ್ಯ ಸಮೀಕರಣಗಳು 3 ಇದೆ, ಚಂದ ಕಲ್ತ್ಕೊಳ್ಳಿ. ಆಮೇಲೆ ಪೂರಕ ಕೋನಗಳು ಸ್ನೇಹಿತರೆ 3 ಇದೆ, ಚಂದ ಕಲ್ತ್ಕೊಳ್ಳಿ. ಖಂಡಿತವಾಗಿ 4 ಮಾರ್ಕ್ ಅನ್ನು ತಗೊಳ್ಳಿಕ್ಕೆ ಅವಕಾಶ ಇರತಕ್ಕಂಥ ಪಾಠ ಅಂತ ನಂಗೆ ಅನಿಸ್ತಾ ಇದೆ. ಸ್ನೇಹಿತರೆ ತ್ರಿಕೋನಮಿತಿ ಪಾಠ ಇಲ್ಲಿ ಮುಗಿಯೋದಿಲ್ಲ, ಇನ್ನು ಸಾಕಷ್ಟು ಪ್ರಶ್ನೆಗಳಿದೆ. ಸೆಕೆಂಡ್ ಪಾರ್ಟ್ ಡಿಸ್ಕಷನ್ ಮಾಡ್ತಾ ಮುಂದಕ್ಕೆ ಹೋಗೋಣ. ಸೆಕೆಂಡ್ ಪಾರ್ಟ್ ಅಲ್ಲಿ ಮತ್ತೆ ನಾನು ತ್ರಿಕೋನಮಿತಿ ಪಾಠ ಆರಿಸ್ಕೊಳ್ತೇನೆ. ಅಪ್ಲೈಡ್ ಪ್ರಶ್ನೆಗಳು ಬರ್ತಾ ಸ್ನೇಹಿತರೆ, ಅತ್ಯಂತ ಈಸಿ ಆಗಿರತಕ್ಕಂಥ ಪಾಠ. ನಾನು ಮತ್ತೆ ಹೇಳ್ತೇನೆ, ತ್ರಿಕೋನಮಿತಿ ಪಾಠದಲ್ಲಿ 4 ಅಥವಾ 5 ಮಾರ್ಕಿನ ಪ್ರಶ್ನೆ ಪರೀಕ್ಷೆ ಬರುವಂತದ್ದು. 1 ಮಾರ್ಕ್ ಮಿಸ್ ಮಾಡ್ಕೋಬೇಡಿ ಸ್ನೇಹಿತರೆ. ಮತ್ತೆ ನೆನಪು ಮಾಡ್ತಾ ಇದ್ದೇನೆ, ಸೈನ್, ಕಾಸ್, ಟ್ಯಾನ್
ಆಮೇಲೆ ಕೊಸಿಕೆಂಡ್ ಸೀಕೆಂಡ್ ಮತ್ತು ಕಾಟ್ ಆ ರೇಷೋಗಳನ್ನ ಕಲ್ತ್ಕೊಳ್ಳಿ, ಚಂದ ಕಲ್ತ್ಕೊಳ್ಳಿ. ಇದ್ರ ಆಮೇಲೆ ಕಾಂಪ್ಲಿಮೆಂಟರಿ ಆಂಗಲ್ಸ್ ಅನ್ನು ತುಂಬಾ ಚೆನ್ನಾಗಿ ಕಲ್ತ್ಕೊಳ್ಳಿ ಸ್ನೇಹಿತರೆ. ಸೈನ್ ನ ಕಾಂಪ್ಲಿಮೆಂಟರಿ ಆಂಗಲ್ ಕಾಸ್, ಸೀಕೆಂಟಿನ ಕಾಂಪ್ಲಿಮೆಂಟರಿ ಆಂಗಲ್ ಕೊಸಿಕೆಂಟ್, ಟ್ಯಾನ್ ನ ಕಾಂಪ್ಲಿಮೆಂಟರಿ ಆಂಗಲ್ ಸ್ನೇಹಿತರೆ ಕಾಟ್, ಚೆನ್ನಾಗಿ ಕಲ್ತ್ಕೊಳ್ಳಿ. ಆಮೇಲೆ ಯಾವುದ್ರ ಇನ್ವರ್ಸ್ ಯಾವುದು ಕನ್ಫ್ಯೂಷನ್ ಬೇಡ, ಯಾವುದ್ರ ವಿಲೋಮ ಯಾವುದು, ಸೈನ್ ನ ವಿಲೋಮ ಕೊಸಿಕೆಂಟ್, ಕೊಸಿಕೆಂಟ್ ನ ವಿಲೋಮ ಸೈನ್, ಆಮೇಲೆ ಸೀಕೆಂಟ್ ಇದು ವಿಲೋಮ ಕಾಸ್, ಕಾಸ್ ಇದು ವಿಲೋಮ ಸೀಕೆಂಟ್ ಸ್ನೇಹಿತರೆ. ಆಮೇಲೆ ಟ್ಯಾನ್ ನ ವಿಲೋಮ ಕಾಟ್, ಕಾಟ್ ನ ವಿಲೋಮ ಟ್ಯಾನ್ ಸ್ನೇಹಿತರೆ. ಕರೆಕ್ಟ್ ಆಗಿ ಕಲ್ತ್ಕೊಳ್ಳಿ, ಕನ್ಫ್ಯೂಷನ್ಸ್ ಆಗೋದಿಲ್ಲ. ಕೊನೆಯದಾಗಿ 3 ಐಡೆಂಟಿಟಿ ತುಂಬಾ ಚೆನ್ನಾಗಿ ಕಲ್ತ್ಕೊಳ್ತೇವೆ, 3 ಸೂತ್ರ ತುಂಬಾ ಚೆನ್ನಾಗಿ ಕಲ್ತ್ಕೊಳ್ಳಿ. 4ಕ್ಕೆ 4 ಮಾರ್ಕ್ ಅನ್ನ ಪಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತು ಸಂಚಿಕೆಯನ್ನ ಬೀಳ್ಕೊಡ್ತಾ ಇದ್ದೇನೆ. ಥ್ಯಾಂಕ್ ಯು ವೆರಿ ಮಚ್. ನಾಳೆ ಮತ್ತೆ ಇದೇ ಪಾಠ ಡಿಸ್ಕಸ್ ಮಾಡೋಣ. ಎಲ್ರಿಗೂ ಶುಭವಾಗಲಿ.